ದಾವಣಗೆರೆ ಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ. ಕಾಂಗ್ರೆಸ್ ಪಕ್ಷದಿಂದಲೇ ಎಂಎಲ್ಸಿ ಅಬ್ದುಲ್ ಜಬ್ಬಾರನ್ನ ಅಮಾನತು ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಅಮಾನತು ಆದೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೊರಡಿಸಿದ್ದಾರೆ. ನಾನೇ ಖುದ್ದಾಗಿ ರಾಜೀನಾಮೆ ನೀಡಿದ್ದೇನೆ ಅಂತ ಅಬ್ದುಲ್ ಜಬ್ಬಾರ್ ಮಾತನಾಡಿದ್ರು. ನನ್ನ ವಿರುದ್ಧ ಯಾವುದಾದ್ರೂ ದಾಖಲೆ ಇದ್ರೆ ತೋರಿಸಿ, ಆಡಿಯೋ ವಿಡಿಯೋ ಇದ್ರೆ ತೋರಿಸ್ಲಿ, ಆದೇಶ ಬಂದಿಲ್ಲ, ನನಗೆ ಯಾವುದೇ ಆದೇಶ ಬಂದಿಲ್ಲ ಅಂತ ಜಬ್ಬಾರ್ ಹೇಳಿದ್ದಾರೆ. ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಬಹುದು, ಆದರೆ ಈಗ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅವರನ್ನ ವಜಾ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದಿಂದನೇ ಅವರನ್ನ ಹೊರಗಡೆ ಇಡಲಾಗಿದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ಜಬ್ಬಾರ್ ಅವರನ್ನ ಮಾತನಾಡಿಸಿದ್ದಾರೆ. ಏನೇನು ಹೇಳಿದ್ರು ಕೇಳಿಸ್ಕೊಂಡು. ಅವರು ನಮ್ಮ ಜೊತೆ ಇದ್ದಾರೆ ಸರ್. ಪ್ರಮುಖವಾಗಿ ತಮ್ಮಂತ ಹಿರಿಯ ನಾಯಕರನ್ನ ಈ ರೀತಿ ಏಕಾಏಕಿ ಎಕ್ಸ್ಪೆಲ್ ಮಾಡಿರ್ತಕ್ಕಂಥದ್ದು ತಾವು ಯಾವ ತರ ಅರಗಿಸ್ಕೊಳ್ತೀರಾ ಸರ್? ಇದು ಏನ್ ಅನಿಸ್ಕೊಳ್ಳೋದೇನು ಇನ್ನೂ ಎಕ್ಸ್ಪೆಲ್ ಮಾಡಿದ್ರಂತ ಬಂದಿಲ್ಲಲ್ರಿ ನಮ್ಗೆ. ನಾನು ಬಂದ ಮೇಲೆ ನಾನು ಉತ್ತರ ಕೊಡ್ತೀನಿ. ಇನ್ನು ನನಗೆ ಏನಾದ್ರು ಎಕ್ಸ್ಪೆಲ್ ಮಾಡಿದಾರೋ ಇಲ್ಲೋ ಅದ್ ನೋಡ್ತೀನಿ. ಎಕ್ಸ್ಪೆಲ್ ಮಾಡಕ್ ರೀಸನ್ ಏನ್ ಕೊಟ್ಟಿದಾರೋ ಅದೆಲ್ಲ ನೋಡಿ ನಾನು ಡೆಫಿನೆಟ್ ಆಗಿ ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಅನ್ಸಿದ ಮಟ್ಟಿಗೆ ಎಲೆಕ್ಷನ್ 20 ದಿನ ನಡೆದ್ರು ಸಹಿತ ನನಗೇನು ನನ್ನ ಅಂತದ್ದು ಮಾಡಿಲ್ಲ ಅಂತ ನನ್ಗೆ ಅನಿಸ್ತಿದೆ. ಇದ್ರ ಮೇಲೆ ಮಾಡಿದ್ರೆ ಏನಂತ ನೋಡ್ಕೊಂಡು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪೆಲ್ ಮಾಡಿರೋ ಲೆಟರ್ ಸಿಕ್ಕಿದೆ, ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ತಾವು ಪಕ್ಷದ ದ್ರೋಹದ ಕೆಲಸ ಮಾಡಿದಿರಾ, ಪಕ್ಷ ವಿರುದ್ಧವಾಗಿ ಕೆಲಸ ಮಾಡಿದೀರಾ ಅಂತ. ಅದು ಏನ್ ದ್ರೋಹ ಅಂತ ಅವ್ರು ಹೇಳ್ಬೇಕಲ್ಲ. ಬರೇ ನಾನು ದ್ರೋಹ ಮಾಡಿದಾರೆ ಅಂತ ಹೇಳಿದ್ರೆ ಏನ್ ಮಾಡಿದಾರೆ ದ್ರೋಹ ಅಂತ ಹೇಳ್ಬೇಕಲ್ಲ. ಯಾರ ಅಧ್ಯಕ್ಷರ ಹೇಳಿ, ಯಾರು ಹೇಳಿ, ಯಾರ್ಯಾರ ದ್ರೋಹ ಮಾಡ್ಯಾರ ಅಂತ ಹೇಳಿದ್ರೆ ಮಾಡಿದಾರೋ ಇಲ್ಲ ಅಂತ ಪ್ರೂಫ್ ಸಮೇತ ಕೊಡಬೇಕು. ತಾವು ಜಮೀರ್ ಅಹಮದ್ ಅವರ ಒಂದು ಜೊತೆಲಿ ಗುಡ್ಸ್ಕೊಂಡು ಬಂದಂತವ್ರು ಏನ್ ಸರ್, ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ನಿಮ್ ಗುಂಪಲ್ಲಿ ಇರ್ತಕ್ಕಂಥವ್ರು? ಅಂತದೇನ ಒಬ್ಬೊಬ್ಬರನ್ನ ಏನ್ ಟಾರ್ಗೆಟ್ ಮಾಡೋದು? ಈಗ ಆ ದಿವಸ ನಾವು ಈಗ ನನಗೆ ಅನಿಸೋದ್ ಮಟ್ಟದಲ್ಲಿ ನಾವು ಟಿಕೆಟ್ ಕೇಳಿದ್ ಬಹಳ ದೊಡ್ಡ ತಪ್ಪ ಅಂತ ಅನಿಸ್ತಾ ಇದೆ ನನಗೀಗ. ಈಗ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು 86,000 ಇರೋ ಜಾಗದಲ್ಲಿ ನಾವು ಟಿಕೆಟ್ ಕೇಳಿಲ್ಲ ಅಂದ್ರೆ ಈಗ ಟಿಕೆಟ್ ಎಲ್ಲಿ ಕೇಳಬೇಕು ನಾವು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಂದು 70 ಮನೆಗೆ ನಾವು ಟಿಕೆಟ್ ಕೊಡಬೇಕು ಅಂತ ಹೇಳಿ ಮಾತಾಡ್ತಾರಲ್ಲ ಇವರು. 70 ಮನೆಯಲ್ಲಿ ಆಲ್ರೆಡಿ 2 ಜನ ಅಧಿಕಾರದಲ್ಲಿ ಇದ್ರಲ್ಲ, ಪಾರ್ಲಿಮೆಂಟ್ ಮೆಂಬರ್ ಇದ್ರು, ಮಿನಿಸ್ಟರ್ ಇದ್ರು. ಅದು ಕೊಡಬೇಕಾಗಿದ್ದ ಪಕ್ಷದಲ್ಲಿ 70 ಮನೆಗೆ ಕೊಡ್ಬೇಕಂತ ಹೇಳಿದ್ರೆ ಅವ್ರ ಅಣ್ಣ ಇದ್ರು, ಒಬ್ರು ಗಣೇಶ್ ಅಂತ, ಅವ್ರು ಟಿಕೆಟ್ ಟ್ರೈ ಮಾಡಿದ್ರು. ಇನ್ನೊಬ್ಬರು ಅಣ್ಣ ಇದ್ರು, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಬರ್ಕೇಶ್ ಅಂತ, ಅವ್ರಿಗೆ ಕೊಡ್ಬೇಕಾಯ್ತು. ಒಂದೇ ಮನೆಗೆ ಅದ್ ಯಾಕದು ತಾಯಿ MP, ತಂದೆ ಮಿನಿಸ್ಟರ್, ಮಗ MLA, ಅದ್ ಹೆಂಗ್ ಆಗ್ತದ? ಅಂದ್ರೆ ನೀವು ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡೋದಿಕ್ಕೆ ಟಾರ್ಗೆಟ್ ಆದ್ರಿ? ಮಾತಾಡಿಲ್ಲ ನಾನು ಈಗ ತನಕ, ಮುಂದೆ ಮಾತಾಡ್ತೇನೆ. SS ಮಲ್ಲಿಕಾರ್ಜುನ್ ಅವರು ತಮ್ಮ ಪಕ್ಕದ ಮನೆಗೆ ಹೋಗಿ ಮತ ಕೇಳ್ತಾರೆ, ಬೆಂಬಲ ಕೇಳ್ತಾರೆ, ಅಲ್ಲೇ ಇರ್ತಕ್ಕಂಥ ನಿಮ್ ಮನೆಗೆ ಬಂದಿಲ್ಲ, ಅದೊಂದು ಬೇಸರ ನಿಮ್ಗಿತ್ತು ಅಲ್ಲ? ಅದಕ್ಕೆ ನಾನು ಉತ್ತರ ಹೇಳಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿದ್ದಿಲ್ಲ, ನನಗೆ ಅವ್ರ ಅವಶ್ಯಕತೆ ನಾನು ಬಂದಿಲ್ಲಿದ್ದು, ನನಗೇನು ಅದು ಹೋಗೋ ಮನಸ್ಸು ಬರ್ಲಿಲ್ಲ. ಅವ್ರು ಬಂದ್ ಕರೆದಿದ್ರೆ ಹೋಗ್ತಿದ್ನೋ ಎಲ್ಲೋ ಬಿಡ್ತಿದ್ನೋ ಗೊತ್ತಿಲ್ಲ. ಆದ್ರೆ ಅವ್ರು ನನಗೆ ಕರೆದಿಲ್ಲ, ನಾನು ಹೋಗಿಲ್ಲ ಅಷ್ಟೇ. ಸರ್, ಫಲಿತಾಂಶಕ್ಕೆ ಇನ್ನೂ ಕೂಡ ತುಂಬಾ ಟೈಮ್ ಇದೆ. ನಿಮ್ಮ ಪಕ್ಷದ ಒಂದು ಆಂತರಿಕ ಸರ್ವೆ ಪ್ರಕಾರ ಪಕ್ಷದ ಅಭ್ಯರ್ಥಿ ಗೆಲ್ತಾನೆ ಅಂತಾನೆ ಬಂದಿದೆ. ಆದ್ರೂ ಕೂಡ ತಮ್ಮನ್ನ ಈ ರೀತಿ ಎಕ್ಸ್ಪೆಲ್ ಮಾಡಿರ್ತಕ್ಕಂಥದ್ದು ಒಂದ್ ರೀತಿ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ಮ ರಾಜಕೀಯ ಭವಿಷ್ಯವನ್ನೇ ಮುಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರನ? ಅದೇನ್ ಹಂಗ ಅನಿಸ್ತಾ ಇದೆಪ್ಪ. ನೋಡ್ಬೇಕು ಅದು ಏನ್ ಮಾಡ್ತಾರೆ. ನಮ್ಗೇನ್ ಮುಗ್ಸಕ್ ಅದು ಯಾರ ಕೈಯಿಂದ ಸಾಧ್ಯ ಇಲ್ಲ. ನಾವು ಸಣ್ಣರಿದ್ಕಿಂತ ರಾಜಕೀಯದಾಗ NSU ಇಂದ ಹಿಡಿದು ಈಗ ತನಕ ಬೆಳ್ಕೊಂಡ್ ಬಂದಿದ್ದೇವೆ. ನಾವು ರಾಜಕೀಯದ ಒಂದೊಂದು ಸ್ಟೆಪ್ ತನಕ ನಮಗೆ ಗೊತ್ತಿದಾವೆ. ನಾನು DK ಶಿವಕುಮಾರ್ ಜೊತೆಗೆ ರಾಜಕೀಯ ಮಾಡ್ಕೊಂಡ್ ಬಂದಿವಿ ಯೂತ್ ಕಾಂಗ್ರೆಸ್ ಮೂವ್ಮೆಂಟ್ ಇಂದ. ನನಗೂ ಬಹಳ ಚೆನ್ನಾಗಿ ಗೊತ್ತಿದೆ ಏನು ಹೆಂಗೆ ಅನ್ನೋದು. ನಮ್ ಕಡೆಯಿಂದ ಏನಾಗ್ತಿದೆ ಅದು ರಿಸಲ್ಟ್ ಆ ನೋಟಿಸ್ ಬಂದ ಮೇಲೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸೊ ಇದು ಅಬ್ದುಲ್ ಜಬ್ಬಾರ್ ಅವರ ಮಾತು. ಮುಂದೆ ತಾವು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತಿದ್ದಾರೆ. ಜೊತೆಗೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್ ಅವರ ಮುಖ ನೋಡಿ ಯಾರು ಕೂಡ ಮತ ಹಾಕಿಲ್ಲ, ಜಮೀರ್ ಹೋಗಿದ್ದಕ್ಕೆ ಅಲ್ಲಿ ಮತ ಬಿದ್ದಿರೋದು ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ದರ್ರಾಜ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇಷ್ಟು ತನಕ ನಿಮ್ಮ ಮಾತುಕತೆಯನ್ನ ಕೇಳಿದ್ವಿ, ಜಬ್ಬಾರ್ ಅವ್ರ ಜೊತೆಗೆ ನೀವು ಮಾತನಾಡ್ತಾ ಇದ್ವಿ. ಸೊ ಏನ್ ಅವ್ರಿಗೆ ಪಕ್ಷದಿಂದ ಹೊರಗಡೆ ಹಾಕಿರುವಂತ ಲೆಟರ್ ಏನಾದ್ರು ಸಿಕ್ಕಿದೆಯಂತ ಇಲ್ವಂತ? ಇನ್ನ
ಸಿಂಧೂರ ಅವರ ಪ್ರಕಾರ ನನಗೇನು ಯಾವುದೇ ಲೆಟರ್ ಸಿಕ್ಕಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತ ನಾಯಕರು ಅಂದ್ರೆ ಮುಸ್ಲಿಂ ಮುಖಂಡತ್ವಕ್ಕಾಗಿ ಇಷ್ಟೆಲ್ಲ ಒಂದು ಜಟಾಪಟಿ ನಡೀತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರ್ತಕ್ಕದ್ದು. ಪ್ರಮುಖವಾಗಿ ನಜೀರ್ ಅಹಮದ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಈಗ ಅಬ್ದುಲ್ ಜಬ್ಬಾರ್ ಅವರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಅಚ್ಚರಿಗೂ ಕೂಡ ಕಾರಣವಾಗಿದೆ. ಇಲ್ಲಿ ಜಮೀರ್ ಅವರ ತಲೆದಂಡನು ಕೂಡ ಮುಂದೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜಮೀರ್ ಅಹಮದ್ ಅವರ ವಿಚಾರದಲ್ಲೂ ಕೂಡ ಈ ರೀತಿ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅವರ ವಿಚಾರದಲ್ಲಿ ಒಂದು ಹೈಕಮಾಂಡ್ ಟಚ್ ಮಾಡುವಂತ ಕೆಲಸವನ್ನು ಮಾಡುತ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಒಂದು ವರದಿ ಹೋಗಿತ್ತು. ಆ ವರದಿ ಅನುಸಾರ ಹೈಕಮಾಂಡ್ ನಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಂದೇಶ ಬಂದ ಬೆನ್ನಲ್ಲೇ ಅವರನ್ನ ಈಗ ಉಚ್ಚಾಟನೆ ಮಾಡಿ ಆದೇಶ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಜಬ್ಬಾರ್ ಅವರ ಮುಂದಿನ ನಡೆ ಏನಾಗಿರಬಹುದು ಅಂತಲೂ ಕೂಡ ಕುತೂಹಲ ಇರ್ತಕ್ಕಂಥದ್ದು. ಸದ್ಯ ಆದೇಶ ಬಂದ ನಂತರ ನಾನು ಹೈಕಮಾಂಡ್ಗೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಉಚ್ಚಾಟನೆ ಆದ್ರೂ ಕೂಡ ಅವರ MLC ಸ್ಥಾನಕ್ಕೆ ಯಾವುದೇ ರೀತಿಯ ಒಂದು ಕುತ್ತು ಬರೋದಿಲ್ಲ. MLC ಆಗಿ ಅವರು ಅವರ ಅವಧಿ ಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸನೂ ಕೂಡ ನಡೆಯುತ್ತೆ. ಆದ್ರೆ ಇಲ್ಲಿ ಪಕ್ಷದ ಒಬ್ಬ ಹಿರಿಯ ಮುಖಂಡರನ್ನ ಈ ರೀತಿ ನಡೆಸ್ಕೊಂಡಿರ್ತಕ್ಕಂಥದ್ದು ಅವರಿಗೆ ಬೇಸರವನ್ನ ತಂದಿರ್ತಕ್ಕಂಥದ್ದು. ಜೊತೆಗೆ ಪಕ್ಷದಲ್ಲಿ ಕೆಲವು ನಾಯಕರನ್ನಿದ್ದಾರೆ ಅವರು ತಮ್ಮ ಪರ್ಯಾಯವಾಗಿ ಬೆಳೆಯೋದಕ್ಕೆ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಅವರು ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಒಂದು ಬೆಳವಣಿಗೆಗಳೇನಿದೆ ಇದು ಸರಿಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಅವರ ಒಂದು ನಡೆ ಏನಿರುತ್ತೆ ಅನ್ನೋ ಒಂದು ವಿಚಾರನೂ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಸದ್ಯ ಕಾಂಗ್ರೆಸ್ ಒಂದು ಉಚ್ಚಾಟನೆ ಪತ್ರ ಅವ್ರ ಕೈಗೆ ಸಿಕ್ಕ ನಂತರ ಕೆಪಿಸಿಸಿಗೆ ಮತ್ತೆ ಹೈಕಮಾಂಡ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಅದಕ್ಕೆ ಹೈಕಮಾಂಡ್ ಇಂದ ಯಾವುದೇ ಸ್ಪಷ್ಟವಾದಂತಹ ಒಂದು ಪ್ರತಿಕ್ರಿಯೆ ಬರದೇ ಇರತಕ್ಕಂಥ ಪಕ್ಷದಲ್ಲಿ ಅವರು ಬೇರೆ ಒಂದು ದಾರಿ ಹಿಡಿತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಸದ್ಯ ಇಲ್ಲಿ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮುಖಂಡರ ನಡುವೆ ನಡೆದಂತ ಒಂದು ಭಿನ್ನಮತ ಏನಿದೆ ಇದು ಸಿಎಂ ಕುರ್ಚಿಗೂ ಕೂಡ ಒಂದು ರೀತಿ ಲಿಂಕ್ ಇದೆಯಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಜಮೀರ್ ಅಹಮದ್ ಅವರು ಮೊದಲಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, 5 ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ ಅನ್ನೋದು ಪದೇ ಪದೇ ಹೇಳ್ತಾ ಇದ್ರು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಜಮೀರ್ ಅವರು ಅದಕ್ಕೆ ಕೇರ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಜಮೀರ್ ಅಹಮದ್ ಅವರ ಗುಂಪಿನಲ್ಲಿ ಇರ್ತಕ್ಕಂಥ ಈ ನಾಯಕರೆಲ್ಲರೂ ಕೂಡ ಒಬ್ಬರೊಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಏನಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಅನ್ನೋದು ಗೊತ್ತಾಗಿಲ್ಲ. ಸದ್ಯ ದಾವಣಗೆರೆಯಲ್ಲಿ ಏನು ಭಿನ್ನಮತ ಉಂಟಾಗಿದೆ ಅದನ್ನ ಶಮನ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಒಬ್ಬೊಬ್ಬರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಕೆಲಸ ಮಾತ್ರ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ SS ಮಲ್ಲಿಕಾರ್ಜುನ್ ಅವರು ಕೂಡ ಈ ಬಗ್ಗೆ ಹೈಕಮಾಂಡ್ಗೆ ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರ ಒಂದು ವರದಿಯನ್ನು ಕೂಡ ಕೆಪಿಸಿಸಿ ನಾಯಕರು ಪಡೆದುಕೊಂಡಿರ್ತಕ್ಕಂಥದ್ದು. ಹಿಂದೆ SS ಮಲ್ಲಿಕಾರ್ಜುನ್ ಅವರು ಇಲ್ಲಿ ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಹೋಗದೆ ಅವರ ಪಕ್ಕದ ಮನೆಗೆ ಹೋಗಿ ಓಕೆ ಆನಂದ್, ಥ್ಯಾಂಕ್ ಯು. ಜಬ್ಬಾರ್ ಅವರಿಗೆ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.